ಕೈಗೆ ಬಂದಿರೋ ಮಕ್ಕಳನ್ನ ಎಲ್ಲೆಲ್ಲೋ ಹಾಕ್ಕೊಂಡು ಮಲ್ಕೋಬೇಕಲ್ಲ ನಾನು ಅನ್ನೋದೊಂದು ಸಂಕಟ ನನಗಷ್ಟೇ. ಅದೇ ನೈಟಲ್ಲೇ ಭಾರಿ ಹಿಂಸೆ, ಸಖತ್ ಹರ್ಟ್ ಆಗುತ್ತೆ. ನಾವಿದ್ದಂಗೆ ಈ ರೀತಿ ಆಯ್ತಲ್ಲ ಅನ್ನೋದೇ ಬೇಜಾರು. ನನ್ನ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ಪ್ರತಿಯೊಂದು ಕಷ್ಟದಲ್ಲೂ ನಾನಾಗಿದ್ದೀನಿ ಹೊರತು ನನಗೋಸ್ಕರ ಯಾರೂ ಆಗಿಲ್ಲ. ಅದು ನನಗೆ ಬೇಕಾಗಿಲ್ಲ ಆಗಲಿ ಅಂತ ಬಯಸೋದು ಅಲ್ಲ. ಯಾರ ಹತ್ರನೂ ಏನು ಬಯಸ್ಬೇಡಿ. ಎಂಥ ಸಿಚುವೇಶನಲ್ಲಿ ಕಷ್ಟ ಸಮಯದಲ್ಲೇ ನಿಮಗೆಲ್ಲ ಗೊತ್ತಾಗೋದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಇದು ಕೋಳಿಗೆ ಇನ್ನೂ ಕೆನೆ ತೆಗೆದಿಟ್ಟಿಲ್ಲ, ಕೆನೆ ಹಾಕಬೇಕು. ಹಂಗೆ ಕ್ರ್ಯಾಕ್ ಚೆಕ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಅದಕ್ಕೆ ಇದಿಷ್ಟು ಕೋಳಿ ಫುಡ್ಡು. ಇದೇನಪ್ಪ ಅಂದರೆ ಸೀಮೆ ಬದನೆಕಾಯಿ ತುರಿದಿಟ್ಕೊಂಡಿದ್ದೀನಿ. ದಿನ ಒಂದೊಂದು ತರಕಾರಿ. ನೆನ್ನೆ ಗೆಡ್ಡೆಕೋಸು ಹಾಕಿದ್ದು, ಇವತ್ತು ಸೀಮೆ ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಒಂದನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಇದು ನನಗೆ ಚಟ್ನಿಗೆ. ಪಲ್ಯಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ರಾತ್ರಿಗೆ ಬಂದು ನನ್ನ ಮಗಳು ಪಲ್ಯ ಮಾಡಲಿ ಅಂತ. ಸಂಜೆ ಬಂದು ಪಲ್ಯ ಮಾಡ್ತಾಳೆ, ಕಾಲೇಜಿಂದ ಬಂದು ಪಲ್ಯ ಮಾಡ್ಬಿಟ್ಟು ಬರ್ತಾಳೆ ಅವಳು. ಇದು ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಹಾಗೆ ಟೊಮೊಟೊನ ಹೆಚ್ಚಿಟ್ಟಿದ್ದೀನಿ. ಇಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಫ್ರಿಡ್ಜಲ್ಲಿ ಸ್ವಲ್ಪ ಇದೆ, ಸಾಕು 5 ಜನಕ್ಕೆ. ಒಂದು ಅರ್ಧ kg ಅಷ್ಟು ಗೋಧಿ ಹಿಟ್ಟು ಕಲಸಿದ್ದೀನಿ. ಪಲ್ಯಕ್ಕೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಖಾರದ ಪುಡಿ, ಖಾರದ ಪುಡಿ ಹಾಕೋತಾಳೆ. ಖಾರದ ಪುಡಿ ಹಾಕು ಅಂತ ಹೇಳ್ತೀನಿ. ಇದನ್ನು ಕಡಲೆ ಬೀಜ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡಿಟ್ಟು ಹೋಗ್ತೀನಿ. ಬೆಳಗ್ಗೆ ತಿಂಡಿ ನಮ್ಮ ಮನೇಲಿ ಇವತ್ತು ಖಾರ ಪೊಂಗಲ್ ಮಾಡಿದ್ದೆ. ತಣ್ಣಗಾದರೆ ನೋಡಿ ಎಷ್ಟು ಗಟ್ಟಿಯಾಗುತ್ತೆ ಅಂತ. ಈಗ ನಾನು ಸ್ನಾನ ಮಾಡಿ ಇದನ್ನು ತಿನ್ನಬೇಕು. ಇದನ್ನು ತಿಂದು ಉಳಿದಿದ್ದನ್ನು ಲಂಚ್ ಬಾಕ್ಸ್ ಹಾಕ್ಕೊತೀನಿ. ತೊಂಡೆಕಾಯಿನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಅಂದರೆ ಫಸ್ಟು ಒಂದು 1/4 kg ತರಿಸಿದ್ದೆ. ಅದನ್ನು ಈ ರೀತಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಸಾಲಲ್ಲ ಅನ್ನಿಸ್ತು. ಮತ್ತು ಇನ್ನೊಂದು 1/4 kgನ ಜಿಯೋ ಮಾರ್ಟಲ್ಲೇ ಹಾಕಿರೋದು. ಇದು ಜಿಯೋ ಮಾರ್ಟಲ್ಲಿ ಹಾಕ್ಕೊಂಡಿದ್ದೆ. ಅರ್ಧ kg ಹಾಕ್ಕೊಂಡಿದ್ದೀನಿ ಅಂದ್ಕೊಂಡೆ, ನೋಡಿದ್ರೆ 1/4 kg ಎಷ್ಟು ಬಂದಿದೆ. ಇದು ತೊಂಡೆಕಾಯಿನ ರೌಂಡಕ್ಕೆ ಹೆಚ್ಚಿಟ್ಟಿದ್ದೀನಿ. ಅರ್ಧ kg ಅಷ್ಟು ತೊಂಡೆಕಾಯಿ ಇದೆ. ಇದನ್ನು ಬೇಯಿಸಿಟ್ಟು ಹೋಗ್ತೀನಿ. ಇದನ್ನು ಪೌಡ್ರ್ ಮಾಡಿ ಇದನ್ನು ಬೇಯಿಸಿಟ್ಟು ನೋಡಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಬಂದೋಳು ಒಗ್ಗರಣೆ ಹಾಕೋದೊಂದೇ ಬಾಕಿ. ಅದರಲ್ಲೂ ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ ಘಮ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ರೀತಿ ತರಕಾರಿ ಪಲ್ಯಗಳಿಗೆಲ್ಲ ಈ ರೀತಿ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ದಪ್ಪ ಇರಬೇಕು, ತೀರಾ ಸಣ್ಣಕ್ಕೂ ಇರಬಾರ್ದು, ತೀರಾ ದಪ್ಪಕ್ಕೂ ಇರಬಾರ್ದು. ಹಾಗೆ ನಾನು ಒಬ್ಳಿಗೋಸ್ಕರ ಚಟ್ನಿ ರುಬ್ಕೋತಾ ಇದ್ದೀನಿ. ಚಟ್ನಿ ರೆಡಿಯಾಗಿದೆ. ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ ಎಲ್ಲ ಫ್ರೈ ಮಾಡ್ಕೊಂಡಲ್ಲ, ಇದೇ ಬಾಂಡಿಗೆ ತೊಂಡೆಕಾಯಿ ಹಾಕಿ ಬೇಯಕ್ಕಿಡ್ತೀನಿ. ಅರ್ಧ kg ಅಷ್ಟಿದೆ. ನಮ್ಮನೇಲಿ ಪಲ್ಯನ ಸ್ವಲ್ಪ ಜಾಸ್ತಿನೇ ತಿಂತೀವಿ, ಹಾಗಾಗಿ ಅರ್ಧ kg ಅಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕೋಬೇಕು, ಉಪ್ಪಿಡಿದು ಚೆನ್ನಾಗಿ ಬೇಯುತ್ತೆ. ಒಂದು ಅರ್ಧ ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಈ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು, ಸುಂಡೋ ತನಕನೂ ಬೇಯಿಸ್ಕೋಬೇಕು. ಆವಾಗ ಪಲ್ಯ ಒಳ್ಳೆ ಟೇಸ್ಟ್ ಬರುತ್ತೆ. ತರಕಾರಿಗಳನ್ನ ಬೇಯಿಸ್ಬಿಟ್ಟು ನೀರು ಬಸ್ಬಿಟ್ರೆ ಟೇಸ್ಟೇ ಇರೋಲ್ಲ. ಹಾಗಾಗಿ ತರಕಾರಿಗೆ ಎಷ್ಟು ಬೇಕಷ್ಟು ನೋಡಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಅದರಲ್ಲಿರೋಂಥ ಸಾರಾಂಶ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ತೊಂಡೆಕಾಯಿ ಬೇಯೋಷ್ಟರಲ್ಲಿ ನಾನು ರೆಡಿ ಆಗ್ತೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ಇದು ಬೇಯೋಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ. ನೋಡಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಬಾಯಿಗೆ ಸ್ವಲ್ಪ ಸಿಗಬೇಕು. ತೀರಾ ಸಣ್ಣಗೆ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪಕ್ಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಕರೆಕ್ಟಾಗಿದೆ ನೋಡಿ. ಸದ್ಯ ನಾನು ಎಲ್ಲಿ ಸೀಕೊಂಬಿಡುತ್ತೆ ಅಂದ್ಕೊಂಡಿದ್ದೆ, ನೀರಿನ ಚೂರಿರೋದು. ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಸದ್ಯ ತರಕಾರಿ ಬೇಯಿದೆ. ತೊಂಡೆಕಾಯಿ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ, ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಗ ಬೇಯಲ್ಲ. ಹಾಗಾಗಿ ಸ್ವಲ್ಪ ನೀರು ಒಂಚೂರು ಜಾಸ್ತಿ ಆಗುತ್ತೆ. ಈಗ ಮತ್ತೆ ರೆಡಿ ಆಗಿಬಿಟ್ಟು ತಿಂಡಿ ತಿಂದು ಹೊರಡ್ತೀನಿ. ಲೋ ಫ್ಲೇಮಲ್ಲಿ ಪೂಜೆ ಮಾಡಿ ಬರೋ ತನಕ ಪೊಂಗಲ್ ಬಿಸಿ ಆಗುತ್ತೆ. ಖಾರ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಹಾಲು ಹಾಕಿ ಮಾಡಬೇಕು, ಒಳ್ಳೆ ಟೇಸ್ಟ್ ಇರುತ್ತೆ. ಅರ್ಧ ಲೀಟ್ರಷ್ಟು ಹಾಲು ಹಾಕಿದ್ದೀನಿ. ಸಿಂಪಲ್, ಅರ್ಧ ಗಂಟೆನೂ ಬೇಕಾಗಿಲ್ಲ ಖಾರ ಪೊಂಗಲ್ ಮಾಡೋದಕ್ಕೆ. ಅಷ್ಟು ಈಸಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಮುಗೀತಿದ್ದು ಬೇಯಿಸಿ. ಆವಾಗಲೇ ಎಷ್ಟು ಗಟ್ಟಿಯಾಗಿತ್ತು ಅಂತ. ಹೆಸರುಬೇಳೆ ಹಾಕ್ತೀವಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗೆ ಬಿಟ್ಟರೆ ತಣ್ಣಗಾದರೆ ಗಟ್ಟಿಯಾಗುತ್ತೆ. ಸ್ವಲ್ಪ ಬಿಸಿ ಮಾಡ್ತಾ ಸ್ವಲ್ಪ ತೆಳು ಆಗುತ್ತೆ. ಇದ್ರ ಜೊತೆಗೆ ಚಟ್ನಿನೇ ಚೆಂದ. ಯಾವಾಗಲೂ ಅಷ್ಟೇ ಖಾರ ಪೊಂಗಲ್ಗೆ ಕಾಯಿ ಚಟ್ನಿ ಇರಲೇಬೇಕು, ಇಲ್ಲ ಅಂದರೆ ಕಂಪ್ಲೀಟ್ ಅಂತ ಅನ್ಸಲ್ಲ. ನೋಡಿ ಕಾಯಿ ಚಟ್ನಿ, ಕಾಯಿ ಕಡಲೆ ಎರಡು ಮಿಕ್ಸರ್ ಮಾಡಿದ್ದೀನಿ.
ಫುಲ್ಲು ಕಾಯಕ್ಕೆ ಹೋಗಿಲ್ಲ, ಫುಲ್ಲು ಕಡಲೆನಿಲ್ಲ, ಕಡಲೆ ಒಂದು ಸ್ವಲ್ಪ ಹಾಕಬೇಕು. ಇವಾಗ ಬಿಸಿ ಬಿಸಿ ಖಾರ ಪೊಂಗಲ್ ಜೊತೆ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ, ಖಾರವಾಗಿ. ಬೆಳಗ್ಗೆನೇ ಬರಬೇಕಾದ್ರೆ ಎಲ್ಲನೂ ರೆಡಿ ಮಾಡಿ ಬಂದಿದ್ದೆ, ಪಲ್ಯಕ್ಕೆ ಚಪಾತಿಗೆ ಎಲ್ಲನೂ ರೆಡಿ ಮಾಡಿ ಬಂದಿದ್ದೆ. ಮಕ್ಕಳು ಕಾಲೇಜಿಂದ ಬಂದರು. ಇವತ್ತು ಮನೇಲಿ ತಿಥಿ ನಡೀತಾ ಇದೆ, ನಮ್ಮ ಮನೆ ಪಕ್ಕ ಅದೇ ಹೇಳಿದ್ವಲ್ಲ, ಅದು ತಿಥಿ ನಡೀತಾ ಇದೆ. ಇವತ್ತು ಹೋಗಿರೋಣ ಕಣಪ್ಪ, ಇವತ್ತಿಂದ ಸುಮ್ಮನೆ ಏನಕ್ಕಿಲ್ಲೆಲ್ಲ ಇರೋದು, ಬೇಡ ನಡೀರಿ, ಧೈರ್ಯ ಮಾಡ್ಕೊಂಡು ನಡೀರಿ, ಹಿಂಗೆಲ್ಲ ಭಯ ಪಡಬಾರ್ದು ಅಂತ ಹೇಳಿದೆ ನನ್ನ ದೊಡ್ಡ ಮಗಳಿಗೆ. ನನ್ನ ದೊಡ್ಡ ಮಗಳೇ ಸ್ವಲ್ಪ ಭಯ ಪಡೋದು, ನನ್ನ ಚಿಕ್ಕ ಮಕ್ಳು ಇಬ್ಬರೂ ಏನು ಭಯ ಪಡೋಲ್ಲ. ಅವ್ರು ಒಬ್ಬೊಬ್ಬರೇ ಓಡಾಡೋಕ್ಕೂ ಓಡಾಡ್ತಾರೆ, ಗಾಡಿ ತೊಗೊಂಡೆಲ್ಲ ಓಡಾಡ್ತಾರೆ, ಒಬ್ಬೊಬ್ಬರೇ ಏನು ತೊಂದರೆ ಏನಿಲ್ಲ. ಆದರೆ ಇವಳು ಸ್ವಲ್ಪ ಭಯ, ಅಂದರೆ ಮನೆಗೆ ಹೋದ್ರೂ ನನ್ನ ಜೊತೆಗೆ ಯಾರೊಬ್ರು ಜೊತೆಲೇ ಇರಬೇಕು, ನಾನು ಒಬ್ಬಳನ್ನೂ ಎಲ್ಲೂ ಬಿಡಬೇಡಿ ಅಂತಾಳೆ ಪಾಪ, ಅವ್ಳಿಗೆ ಅಷ್ಟು ಭಯ. ಹಂಗಾಗಿ ಇರೋ ತನಕನೇ ಇದ್ದೀನಿ ಇಲ್ಲಿ. ಅದೇ ಹೇಳಿದ್ನಲ್ಲ, ನಮ್ಮ ಮೆಡಿಕಲ್ ಹಿಂದೆ ನಾನು ಮಳಿಗೆ ತೊಗೊಂಡಿದ್ದೀನಿ ಅಂತ, ಇರೋ ತನಕನೇ ಇದ್ದೀವಿ. ಇವತ್ತಿಗೆ 11ನೇ ತಿಥಿ, ಇವತ್ತಿಗೆ 11ನೇ ದಿನದ ತಿಥಿ ಮುಗೀತಾ ಇದೆ. ಇನ್ನು ಮನೇನೂ ನೋಡಿ ಟೋಕನ್ ಅಡ್ವಾನ್ಸು. ಅದಕ್ಕೇ ಮಕ್ಳಿಗೆ ಹೇಳಿದೆ ಹಂಗಂತ, ಕಸ್ಟಮರ್ ಬಂದಿದ್ರು, ಸೊ ಹಂಗಾಗಿ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಅಷ್ಟೇ. ಅದೇ ನನ್ನ ದೊಡ್ಡ ಮಗಳೇ ಸ್ವಲ್ಪ ಭಯ ಪಡ್ತಾಳೆ, ಈ ನಮ್ಮ ಚಿಕ್ಕ ಮಕ್ಳದ್ದೇನು ಭಯ ಏನಿಲ್ಲ, ಅವರೇನು ಆರಾಮಾಗಿದ್ದಾರೆ. ನನಗೇನಪ್ಪ ಸಂಕಟ ಅಂದರೆ, ಎಷ್ಟು ಜನ ಸಂಬಂಧಿಕರು ಇದ್ರೂ ಕೂಡ ನಾವಿಲ್ಲಿ ಸಿಚುಯೇಷನ್ ಕೆಡ್ದಾಗೇನಿಲ್ಲ, ನಮಗೆ ದೇವರಿದ್ದಾನೆ ನನಗೆಲ್ಲ, ಪ್ರತಿಯೊಂದು ಕಷ್ಟಕ್ಕೂ ಭಗವಂತನೇ ನನಗಾಗೋದು. ನನ್ನ ಸಂಬಂಧಿಕರಾಗಲಿ, ಫ್ರೆಂಡ್ ಸರ್ಕಲ್ ಆಗಲಿ, ಇನ್ನೊಬ್ಬರು ಮತ್ತೊಬ್ಬರು ಆಗ್ತಾರೆ ಅಂತಲ್ಲ, ಭಗವಂತನಿಗೆ ಯಾವಾಗಲೂ ಜೊತೆಲಿರ್ತಾನೆ. ಬಟ್ ಇಷ್ಟು ದಿನದ್ದು ಫೇಸ್ ಮಾಡಿದ್ವಲ್ಲ, ಭಾರಿ ಸಂಕಟ ಆದಂಗೆ ಆಗುತ್ತೆ. ಅಂದರೆ ನೈಟಲ್ಲಿ ವಾಶ್ರೂಮ್ಗೆ ಭಾರಿ ಕಷ್ಟ, ಹಿಂದೆ ಹೋಗಬೇಕು, ನೀರು ಬೇರೆ ಇಲ್ಲ ಅಲ್ಲಿ. ಇದುವರೆಗೂ ದೊಡ್ಡ ಟ್ಯಾಂಕಲ್ಲಿ ನೀರು ಇತ್ತು, ಸದ್ಯ ಹೆಂಗೋ ಆಗ್ತಾಯಿತ್ತು. ಮೊನ್ನೆಯಿಂದ ನೀರು ಬೇರೆ ಖಾಲಿ ಆಗಿಬಿಟ್ಟಿದೆ. ಮಕ್ಕಳು ವಾಶ್ರೂಮ್ಗೆ ಪಾಪ ಒಂದೇ ಸರಿ ಹೋಗ್ತಾ ಇರೋದು ನೈಟು. ಅದೇ ನೈಟಲ್ಲೇ ಭಾರಿ ಹಿಂಸೆ. ಒಂದೊಂದ್ಸರಿ ಅನಿಸುತ್ತೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಸಖತ್ ಹರ್ಟ್ ಆಗುತ್ತೆ. ನಾನು ಹೆಂಗೆ ಬೇಕಾದ್ರೆ ಇದ್ಬಿಡ್ತೀನಿ, ಮಕ್ಕಳಿಗೆ ನಾವಿದ್ದಂಗೆ ಈ ರೀತಿ ಆಯ್ತಲ್ಲ ಅನ್ನೋದೇ ಬೇಜಾರು. ಬಟ್ ಆದರೂ ಸೇಫ್ ಮಾಡ್ತಾಯಿದ್ದೀನಿ ಅನ್ನೋ ಖುಷಿ ನನಗೈತೆ. ನನ್ನ ಮೇಲೆ ನನಗೆ ತುಂಬ ಹೆಮ್ಮೆ ಐತೆ. ಯಾಕಂದರೆ ಪ್ರತಿಯೊಂದು ಕಷ್ಟದಲ್ಲೂ ನಾನಾಗಿದ್ದೀನಿ ಹೊರತು ನನಗೋಸ್ಕರ ಯಾರೂ ಆಗಿಲ್ಲ. ಅದು ನನಗೆ ಬೇಕಾಗಿಲ್ಲ ಆಗಲಿ ಅಂತ ಬಯಸೋದು ಅಲ್ಲ. ಬಟ್ ಗೊತ್ತಿರಬೇಕು ಎಲ್ರಿಗೂ, ಯಾರ ಹತ್ರನೂ ಏನು ಬಯಸ್ಬೇಡಿ. ಎಂಥ ಸಿಚುವೇಷನಲ್ಲಿ ಕಷ್ಟ ಸಮಯದಲ್ಲೇ ನಿಮಗೆಲ್ಲ ಗೊತ್ತಾಗೋದು, ಎಲ್ಲರ ವ್ಯಾಲ್ಯೂ ಗೊತ್ತಾಗೋದೇ ನಿಮಗೆ ಕಷ್ಟದಲ್ಲಿ. ಅಲ್ಲಿ ತನಕ ಯಾರ ವ್ಯಾಲ್ಯೂನೂ ಗೊತ್ತಾಗಲ್ಲ. ಚೆನ್ನಾಗಿದ್ದಾಗ ಎಲ್ಲರೂ ಚೆನ್ನಾಗಿರ್ತಾರೆ. ನಾವೇನು ಈಗಲೂ ಇಟ್ಟು ಬಟ್ಟೆಗೆ ಏನು ಕೇಳೋಕ್ಕೆ ಹೋಗಲ್ಲ, ಇನ್ನೊಂದಕ್ಕೆ ಏನು ಕೇಳೋಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ವಿಚಾರಿಸ್ಕೊಂಡಿಲ್ಲ ಇದುವರೆಗೂ. ಒಂದೇ ಸರಿ ಫೋನ್ ಬಂದಿದ್ದು, ಅದು ಏನು 2-3 ದಿನ ಆದಮೇಲೆ ಬಿಡಿ, ಅದು ಬೇಡ. ಯಾರೂ ನಂಬೋದಲ್ಲ, ಯಾರನ್ನೂ ನಂಬೋಕ್ಕಾಗಲ್ಲ, ಅಷ್ಟು ಬೇಜಾರಾಗಿದೆ. ಈ ಸರಿ ಮಾತ್ರ ತುಂಬ ಬೇಜಾರು. ತಪ್ಪಾಗಿ ತಿಳ್ಕೊಳ್ಳೋದು ಅಲ್ಲ, ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಟೈಮ್ ಬರುತ್ತೆ ಮಾತ್ರ, ನಾವೇನೋ ಈಗ ಹೋಗ್ತಿರೋ ಮನೆ ಅಂತೂ ಇನ್ನೂ ಚೆನ್ನಾಗಿದೆ. ಅಯ್ಯೋ ಕರ್ಮ, ಜನಗಳನ್ನ ಯಾವತ್ತೂ ನಂಬಾರ್ದು ಅನ್ನೋದಷ್ಟೇ. ಅದು ಯಾರಾದರೂ ಅಷ್ಟೇ, ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ. ನೀವು ನಂಬಿ ನಿಮ್ಮ ಕಷ್ಟಕ್ಕೆ ನೀವೇ ಆಗೋದೇ ಹೊರತು ಯಾರಿಗೂ ಆಗಲ್ಲ. ಯಾರಿಂದಲೂ ಎಕ್ಸ್ಪೆಕ್ಟೇಷನು ಒಳ್ಳೇದಲ್ಲ. ಆ ಥರ ಇಟ್ಕೊಂಡ್ರೆ ಸ್ವಲ್ಪ ನೋವಾಗುತ್ತೆ, ಅಷ್ಟು ಬಿಟ್ಟರೆ ಯಾರಿಂದನೂ ಏನನ್ನು ಬಯಸದೇ ಇರೋದೇ ಗಟ್ಟಿತನ ಅಂತ ಅನ್ಬೋದು ಇಷ್ಟೇ. ನಾನು ಇದುವರೆಗೂ ಯಾರಿಂದ ಏನು ಬಯಸಿಲ್ಲ, ಏನು ಕೇಳೋಕ್ಕೂ ಹೋಗಲ್ಲ. ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಹೆಂಗಿದ್ದೀರಾ ಏನು ಅಂತ ವಿಚಾರಿಸ್ಕೊಳ್ದೇ ಇರೋಷ್ಟು ಬ್ಯುಸಿಯಾಗಿರ್ತಾರೆ. ಕೇಳೋಕ್ಕೇ ಭಯ ಅನ್ಸುತ್ತೆ ಅವ್ರಿಗೆ, ಎಲ್ಲಿ ಹೋಗ್ಬಿಡ್ತೀವಿ ಅನ್ನೋ ಭಯ ಏನೋ. ಖಂಡಿತ ಯಾರು ಭಯ ಪಡಬೇಡಿ. ನನ್ನ ಸಮಸ್ಯೆನ ನಾನೇ ಫೇಸ್ ಮಾಡ್ಕೋತಾ ಇರೋದು. ಯಾವತ್ತಿದ್ರೂ ನನಗೆ ನನ್ನ ಮಕ್ಕಳಾಗಬೇಕು, ಮಕ್ಳಿಗೆ ನಾವಾಗಬೇಕು, ನಮಗೆ ಮಕ್ಕಳಾಗಬೇಕು, ಬಿಟ್ಟರೆ ಯಾರ್ಯಾರಿಗೂ ಆಗಲ್ಲ. ಅದಕ್ಕೇನೆ ಬೇಜಾರಾಯ್ತು ಅಷ್ಟು, ಇದೇನಿಲ್ಲ. ಬಟ್ ಸಿಚುವೇಶನ್ ಹಂಗಿದೆ. ಈ ಸಿಚುವೇಷನಲ್ಲಿ ಎಲ್ಲನೂ ಅರ್ಥ ಮಾಡ್ಕೋಬೇಕು ಎಲ್ಲರೂ. ಯಾರಿಗೂ ಆಗಲ್ಲ, ಅದಂತೂ 100% ನಾನು ಪಕ್ಕ ಬರೆದು ಕೊಡ್ತೀನಿ. ಬಾಗಬೇಕು ಅಂದಲ್ಲಿ ಎಲ್ಲ ಚೆನ್ನಾಗಿದ್ರೆ ಅಷ್ಟೇ ಚಂದ. ಒಂಚೂರು ಏನಾರು ಮತ್ತೆ ಎಡವುದ್ರಿ ಅಂದರೆ ತಿರುಗು ನೋಡಲ್ಲ, ಆ ರೀತಿ ಇದೆ ಈಗ. ನಾವಲ್ಲ ಕಷ್ಟಕ್ಕೆ, ಪ್ರತಿಯೊಂದು ಕಷ್ಟಕ್ಕೂ ನಾವು ನಿಂತ್ಕೊಂಡಂಗಲ್ಲ. ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ ನಾವು ಆಗಿದ್ದೀವಿ ಅಂತ. ಯಾರಿಗೂ ಆಗಲ್ಲ. ಕಷ್ಟದಲ್ಲೇ ಗೊತ್ತಾಗೋದು ಎಲ್ಲರೂ ಬಂಡವಾಳ ಏನು ಅಂತ. ಏನಪ್ಪ ಅಂದರೆ ಈ ಥರದೆಲ್ಲ ನೋಡಬೇಕಿತ್ತು ಅಂತಲೇ ಭಗವಂತ ನಮಗೆ ಎಲ್ಲ ಸಿಚುವೇಶನ್ಗಳನ್ನ ಕೊಡ್ತಾನೆ. ಸೊ ಹಾಗಾಗಿ ನಾನು ತುಂಬ ಹ್ಯಾಪಿಯಾಗೇ ಇದ್ದೀನಿ. ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬರು, ನಾನು ಒಬ್ಬರಲ್ಲ, ಎಲ್ಲರೂ ಇಂಥವ್ರು ಅಂತ ಬೆರಳು ಮಾಡಿ ತೋರಿಸಲ್ಲ. ಪ್ರತಿಯೊಬ್ಬರೂ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಇರೋಕ್ಕೆ ಭಯ ಅಂತೆ. ಇರೋದೇ ಇದ್ದಿದ್ದೀವಿ ಅಮ್ಮ,
ಇನ್ನೊಂದು 3 ದಿನ ನಮ್ಗೆ ಯಾಕೋ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಹೋಗ್ಬಿಟ್ಟು ಹೇಳಿದ್ರಂಗಂತ ಕೋಳಿಗಳನ್ನ ಪಾಪ ತೊಗೊಂಡೋಗಿದ್ರು, ಇರ್ತೀವಿ ಅಂತ ಧೈರ್ಯ ಮಾಡೇ ಹೋದರು. ಮತ್ತೆ ಫೋನ್ ಮಾಡಿದ್ರು, ಆಗ್ತಾ ಇಲ್ಲ ನಾವು ಬಂದ್ಬಿಡ್ತೀವಿ ಅಂತ. ಸರಿ ಬನ್ನಿ ಅಂತ ಹೇಳಿದ್ವಿ. ಇರೋ ತನಕನೇ ಇದ್ದೀನಿ. ಇನ್ನೊಂದು 4 ದಿನ ನನಗೇನು ಹೊರೆ ಆಗಲ್ಲ. ಎಲ್ಲನೂ ಫೇಸ್ ಮಾಡಿದೆ, ಎಂತೆಂಥ ಕಷ್ಟಗಳನ್ನೇ ಫೇಸ್ ಮಾಡಿದ್ದೀನಿ ಅಂತದ್ರಲ್ಲಿ ಇದೆಲ್ಲ ಜುಜುಬಿ ಅಷ್ಟೇ. ಕೇರೆ ಮಾಡಲ್ಲ, ಮಕ್ಕಳಿಗೆ ವಿಚಾರಿಸ್ತಿಲ್ಲ ಅನ್ನೋದೊಂದು ನೋವಾಯ್ತು ಅಷ್ಟೇ. ಸಮಾಧಾನದ ಮಾತುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಷ್ಟು ಬಿಟ್ಟರೆ ಇನ್ನವರು ಅವ್ರ ಮನೆಗೆ ಹೋಗಿ ನಾವೇನೋ ಇರ್ತೀವಿ, ಅವ್ರಿಗೆ ತೊಂದರೆ ಕೊಡ್ತೀವಿ ಅಂತ ಅಲ್ಲ. ನಾವು ಹೋಗಲ್ಲ, ಗೊತ್ತು ನನಗೆ ಹಂಗನ್ನೋದಾಗಿ ಫಸ್ಟ್ ನಾನೇ ಫೋನ್ ಮಾಡಿ ಕೇಳ್ಕೊಳ್ವೆ. ಆ ಥರ ಇಲ್ಲ. ನಮ್ಮ ಮಕ್ಕಳು ಅಂದರೆ ದೊಡ್ಡ ದೊಡ್ಡ ಕೈಗೆ ಬಂದಿರೋ ಮಕ್ಕಳನ್ನ ಎಲ್ಲೆಲ್ಲೋ ಹಾಕ್ಕೊಂಡು ಮಲ್ಕೋಬೇಕಲ್ಲ ನಾನು ಅನ್ನೋದೊಂದು ಸಂಕಟ ನನಗಷ್ಟೇ. ಅದೊಂದು ಬೇಜಾರು ಬಿಟ್ಟರೆ ಅದೊಂದು ಸಖತ್ತು ಸಂಕಟ ಆಗುತ್ತೆ ನನಗೆ. ನಮಗೆ ನಾವಾದರೆ ಸಾಕು, ನಮ್ಮಲ್ಲಿ ಆ ಧೈರ್ಯ ಇರಬೇಕು. ಏನೇ ಬಂದರೂ ಫೇಸ್ ಮಾಡ್ತೀವಿ ಅಂತ ಅದಿದೆ. ಬಟ್ ಎಲ್ಲೋ ಒಂದು ಕಡೆ ಒಂದೊಂದ್ಸರಿ ಮನುಷ್ಯ ಅಲ್ವ ನಾವು ಸಹಜ ಅದು ಅನ್ನಿಸ್ಬಿಡುತ್ತೆ ನೋಡಿ. ಇಂಥ ಸಮಯದಲ್ಲವೇ ಅಟ್ಲೀಸ್ಟ್ ಒಂದು ಫೋನ್ ಇಲ್ಲ, ಅಟ್ಲೀಸ್ಟ್ ಒಂದು ಮನೆ ಹತ್ರ ಬರೋದಕ್ಕೆ ಅವ್ರಿಗೆ ಭಯ ಆದರೆ ಅಟ್ಲೀಸ್ಟ್ ನನ್ನ ಮೆಡಿಕಲ್ಗೆ ಬಂದು ಏನಮ್ಮ ಅಂತಲೂ ಒಂದು ವಿಚಾರಿಸಿಲ್ವಲ್ಲ ಅನ್ನೋದೊಂದು ನೋವಾಯ್ತು ಅಷ್ಟೇ, ಇನ್ನೇನಿಲ್ಲ. ಇನ್ನು ಮುಂದೆ ನಾನು ಅಷ್ಟೇ ಈ ವಿಡಿಯೋ ಮುಖಾಂತರನೇ ಹೇಳ್ತೀನಿ, ನಾನು ಅಷ್ಟೇ ಎಷ್ಟು ಬೇಕು ಅಷ್ಟಲ್ಲಿದ್ರೇ ನನಗೂ ಬೇಕು. ನಮಗೆ ಸಂಕಟ ಆಗಲ್ವ? ಯಾರು ಫೋನ್ ಮಾಡಿದರೆ ನಮ್ಮ ಇವತ್ತು ಅಂತ ಕೇಳ್ತಾರೆ, ಏನಂತ ಆನ್ಸರ್ ಮಾಡಲಿ ನಾನು? ಅದಕ್ಕೆ ಹೇಳೋದು, ನಿಮಗೆ ಕೇಳಲಿಲ್ಲ, ನೀವು ಎಲ್ಲದಕ್ಕೂ ಮುಂದೆ ನಿಂತ್ಕೋತೀರಾ. ನಿಮ್ಮ ಕಷ್ಟಕ್ಕೆ ಯಾವಾಗಲೂ ಒಬ್ಬರು ಆಗಲಿಲ್ವಲ್ಲ ಅಂತ ಬೈತವೆ. ನೀವೇ ಬೈಸ್ಕೊಂಡಿದ್ದೀರಾ, ಇನ್ನೂ ಮಾಡಿ ನೀವು ಬೈಸ್ಕೊಂಡಿದ್ದೀರಾ ಬಿಟ್ಟರೆ ನಿಮ್ಗೆ ಯಾರೂ ಆಗಿಲ್ಲ. ಸುಮ್ಮನೆ ಮಾತಾಡ್ಸಿಕೋತೀರಲ್ಲ ಎಲ್ಲರ ಹತ್ರನೂ ಅಂತ ನನಗೂ ಹೋಗಿದ್ದಾರೆ. ನನ್ನ ಮಕ್ಕಳು ಭಗವಂತನ ಬಿಟ್ಟಿದ್ದೀನಿ. ಎಲ್ಲ ಏನೇ ಬಂದರೂ ದೇವರೇ ನಾನು ಕಾಪಾಡೋದು. ನನ್ನ ಹಿಂದೆ ಯಾವ ಮನುಷ್ಯಗಳು ಇಲ್ಲ, ಯಾವ ಮನುಷ್ಯಗಳನ್ನೂ ನಾನು ನಂಬಲ್ಲ. ನನ್ನ ಹಿಂದೆ ಭಗವಂತ ಇದ್ದಾನೆ, ನನ್ನ ಹಿಂದೆ ಭಗವಂತ ಒಬ್ಬನೇ ಇರೋದು. ನನ್ನ ಧರ್ಮ ನನ್ನನ್ನು ಕಾಯುತ್ತೆ, ಯಾವತ್ತೂ ಕೈ ಬಿಡಲ್ಲ. ಆ ನಂಬಿಕೆ ನಾನು ನಂಬೋದು 100%ಗೆ 100 ದೇವ್ರನ್ನ ಮಾತ್ರ. ಇನ್ಯಾವ ಮನುಷ್ಯನೂ ನಂಬಲ್ಲ. ಅಷ್ಟು ಬುದ್ಧಿ ಕಲ್ತಿದ್ದೀನಿ, ಅಷ್ಟು ಕಲ್ತಿದ್ದೀನಿ. ನಮಗೆ ಭಗವಂತಂದು ಇನ್ನೊಂದು ಗಾಡ್ ಗಿಫ್ಟ್ ಏನಪ್ಪ ಅಂದರೆ, ನಾನು ಎಷ್ಟೇ ಕಷ್ಟದಲ್ಲಿ ಸಿಕ್ಕಾಕೊಂಡ್ರು ಕೂಡ ಕಷ್ಟ ಕೆಲವು ಸಮಯಗಳಲ್ಲಿ ಮಾತ್ರ ಇರುತ್ತೆ, ಬಿಟ್ಟರೆ ಆಮೇಲೆ ತುಂಬ ಚೆನ್ನಾಗಿ ಆಗ್ತೀನಿ. ಹೇಳಬೇಕು ಅಂದರೆ ನಾನು ಮೈಸೂರಿಗೆ ಬಂದಮೇಲೆ ಒಂದಕ್ಕಿಂತ ಒಂದು ಮನೇನ ಚೆನ್ನಾಗಿ ಇರೋ ಮನೆಗಳನ್ನ ಮಾಡಿಕೊಂಡು ಹೋದನೇ ಹೊರತು ಕೆಳಗಡೆ ಹೋಗಿಲ್ಲ. ಮೇಲ್ಗಡೆ ಹೋಗ್ತಾ ಇದ್ದೀನಿ ಹೊರತು ಕೆಳಗಡೆ ಬರ್ತಾ ಇಲ್ಲ. ಅವ್ರಕ್ಕಿಂತ ಸ್ವಾಭಿಮಾನಿ ನಾನು. ಹಾಗಾಗಿ ಯಾರ ಹತ್ರನೂ ಕೇಳಕ್ಕೆ ಹೋಗಲ್ಲ, ಯಾರ ಹತ್ರನೂ ಬೇಡಕ್ಕೂ ಹೋಗಲ್ಲ. ನಾನೆಷ್ಟು ಸ್ವಾಭಿಮಾನಿ ಅಂತ ನನಗೆ ಗೊತ್ತು. ನಾನು ಸಂಬಂಧಿಕರ ಹತ್ರ ಎಲ್ಲರ ಹತ್ರನೂ ಒಬ್ರನ್ನ ಬಿಟ್ಟು, ಅದು ನಮ್ಮ ಯಜಮಾನ್ರ ಕಡೆಯವರಲ್ಲಿ ಒಬ್ರನ್ನ ಬಿಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಸಂಬಂಧಿಕರಲ್ಲಿ ಅದು ನಮ್ಮ ಯಜಮಾನ್ರ ಕಡೆ ಒಬ್ರನ್ನ ಬಿಟ್ಟು ಉಳಿದವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅವರೊಬ್ಬರು ಋಣ ಬಿಟ್ಟರೆ ಇನ್ಯಾರ ಋಣನೂ ನಾನು ಇಟ್ಕೊಂಡಿಲ್ಲ. ಅವ್ರ ಬಗ್ಗೆ ನಾನು ಮಾತಾಡೋದು ಇಲ್ಲ, ಯಾಕಂದರೆ ಅವರು ನನ್ನನ್ನು ಮಾತಾಡೋ ಲೆವೆಲ್ಗೂ ಇಟ್ಕೊಂಡಿಲ್ಲ. ಚೆನ್ನಾಗಿದ್ದಾರೆ, ಅವ್ರ ಬಗ್ಗೆ ನಾನು ಹೇಳಲ್ಲ ಆಯಿತಾ. ಅವ್ರನ್ನ ಬಿಟ್ಟು ನಾನು ಬೇರೆಯವ್ರಿಗೆ ಹೇಳ್ತಾ ಇರೋದು ಅಷ್ಟೇ. ನಮ್ಮ ಜೊತೆ ಚೆನ್ನಾಗಿದ್ದು ನಮ್ಮ ಜೊತೆಗೆ ಚೆನ್ನಾಗಿರ್ತಾರಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು. ಎಲ್ರಿಗೂ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ಎಲ್ರೂ ಕಷ್ಟಕ್ಕೂ ಏನು ಹೋಗ್ಬಿಡಲ್ಲ. ನಾವು ಯಾರಿಗೆ ನಾವು ಒಳ್ಳೇದು ಕೆಡದು ಬಯಸಿರ್ತೀವಿ, ನಾವು ಯಾರಿಗೆ ನಮ್ಮ ಸಂಬಂಧಿಕರುಗಳಲ್ಲಿ ಒಳ್ಳೇದಕ್ಕೆ ನಾವು ಮುಂದೆ ನಿಂತ್ಕೊಂಡು ಓಡೋಗ್ತೀವಿ ಅಂಥವ್ರಿಗೆ ಹೇಳ್ತಾ ಇರೋದು ಅಷ್ಟು ಬಿಟ್ಟರೆ ಇನ್ನು ಎಲ್ರಿಗೂ ಹೇಳೋಕ್ಕೆ ಹೋಗಲ್ಲ. ಎಲ್ರ ಕಷ್ಟಕ್ಕೂ ನಾನೇನಾಗಿರಲ್ಲ, ಅದನ್ನು ನಾನು ಒಪ್ಕೋತೀನಿ. ನಾನು ಎಲ್ಲರ ಕಷ್ಟಕ್ಕೂ ನಾನು ಆಗಿದ್ದೀನಿ ಅಂತಲ್ಲ. ಅವ್ರ ಹತ್ರ ನಾನು ಒಂದು ಮಾಡಿಸ್ಕೊಂಡ್ರೆ ನಾನು 4 ಪಟ್ಟು ಮಾಡಿರ್ತೀನಿ ಖಂಡಿತವಾಗ್ಲೂ. ಅದಂತೂ ಯಾರ ಹತ್ರನೂ ಯಾವ ಋಣನೂ ಇಟ್ಕೊಂಡು ಹೋಗಿಲ್ಲ. ಅವ್ರ ಹತ್ರ ನಾನು ಒಂದು ಮಾಡಿಸ್ಕೊಂಡ್ರೆ ನಾನು 4 ಪಟ್ಟು ನಾನು ಮಾಡಿರ್ತೀನಿ. ಅವ್ರ ಹತ್ರ 1 ರೂಪಾಯಿನೂ ಹಾಕಿಸ್ಕೊಳಕ್ಕೆ ಹೋಗಲ್ಲ. ಅಷ್ಟು ನಾನು ಸ್ವಾಭಿಮಾನಿ, ಅವ್ರಿಗಿಂತ ಹೆಚ್ಚಿನ ಸ್ವಾಭಿಮಾನಿ ನಾನು ಕೂಡ. ಇನ್ನೆಲ್ರಿಗೂ ನಾನು ಇನ್ನೆಂಥ ದೊಡ್ಡ ವ್ಯಕ್ತಿಗಳಾದ್ರೂ ನನಗೆ ಕೇರು ಇಲ್ಲ ಆಯಿತಾ. ಅವ್ರನ್ನ ಕೇರು ಮಾಡೋಕ್ಕೆ ಹೋಗಲ್ಲ, ನನಗೆ ಬೇಕಾಗೂ ಇಲ್ಲ. ನನಗೇನು ಅವ್ರು ದೊಡ್ಡವರಾದ್ರೆ ಅವ್ರಿಗಿರುತ್ತೆ. ಯಾರ ಹತ್ರನೂ ಸೆಲ್ಯೂಟ್ ಮಾಡಿಕೊಂಡು ತಮ್ಮಯ್ಯನ ಲೆವೆಲ್ಗೂ ನಾನಿಲ್ಲ. ಮೊದಲಿಂದನೂ ನಾನು ಇರೋದೇ ಹಿಂಗೆ. ನಾನೊಂಥರ ಏನೋ ಹೇಳಲ್ವಾ, ಒಂಥರ ಚೆನ್ನಾಗಿದ್ರೆ ಚಂದ. 4 ಜನ ಮುಂದೆ ಅವರೇನಾದ್ರು ನಮ್ಮನ್ನ ಡಿಗ್ರೇಡಾಗಿ ನೋಡಿದ್ರೆ ನಮಗೂ ಅದಕ್ಕಿಂತ 100 ಪಟ್ಟು ಅಷ್ಟು ನಮಗೂ ಗೊತ್ತು. ನಾವು ಯಾರ ಮುಂದೆನೂ ತಲೆ ತೆಗ್ಸಿ ಮನು ಇದುವರೆಗೂ ಮದುವೆ ಆಗಿ 25ನೇ ವರ್ಷ ಕಂಪ್ಲೀಟು ಆಯಿತಾ. ಇದೇ ನವೆಂಬರ್ಗೆ ಯಾರ ಹತ್ರನೂ ತೆಗ್ದವಳು ಅಲ್ಲ, ಬಗ್ದವಳು ಅಲ್ಲ. ನನಗೆ ಯಾರು ಖುಷಿಯಿಂದ ಮಾತಾಡ್ತಾರೆ, ಹಾನೆಸ್ಟಾಗಿ ಯಾರಿರ್ತಾರೆ ಅಂಥವ್ರಿಗೆ ಬೇಕಾದ್ರೆ ಪ್ರಾಣ ಕೊಡೋಕ್ಕೂ ರೆಡಿ ಇರ್ತೀನಿ. ನಮ್ಮನ್ನ ಒಂಥರ ಏನೋ ಒಂಥರ ಕೆಳಮಟ್ಟದಲ್ಲಿ ನೋಡೋರನ್ನ ಅವಕ್ಕಿಂತ ಕೆಳಮಟ್ಟದಲ್ಲಿ ನೋಡೋಕ್ಕೂ ನನಗೆ ಬರುತ್ತೆ ಆಯಿತಾ.
ನಾನು ಯಾರ ಋಣದಲ್ಲೂ ಇಲ್ಲ. ಏನೋ ಯೂಟ್ಯೂಬ್ ಮಾಡಿಕೊಂಡು ಎಲ್ಲರ ಬಗ್ಗೆ ಹಿಂಗೆ ಮಾತಾಡ್ತಾಳೆ ಇವಳು ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಯಾಕಂದರೆ ಇರೋದನ್ನೇ ಹೇಳಬೇಕಲ್ಲ. ಅದರಲ್ಲೇನು ನಮ್ದಾಗ ಅನುಭವಗಳನ್ನ ತಾನೇ ನಾವು ಹಂಚ್ಕೊಳ್ಳೋಕ್ಕೆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರೋದು. ಅವ್ರ ಮರ್ಯಾದೆ ಏನು ತೆಗಿತಾ ಇಲ್ವಲ್ಲ, ಹೆಸ್ರೇನು ಯಾರ್ದೇನು ಹೆಸರಿಡ್ದು ಹೇಳ್ತಾ ಇಲ್ಲ. ಕಣ್ಣನ ಮನಸ್ಸು ಹುಳ್ಳುಳಿಗೆ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಅಷ್ಟೇ. ಭಗವಂತನ ಸಾಕ್ಷಿಯಾಗಿ ನಾನು ಒಳ್ಳೇದೇ ಮಾಡಿದ್ದೀನಿ ಅಂತ ನನ್ನ ಮನಸ್ಸಾಕ್ಷಿ ಗೊತ್ತು, ನಾನೇನು ಅಂತ ನನಗೆ ಗೊತ್ತು ಆಯಿತಾ. ಬೇರೆ ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ಐ ಡೋಂಟ್ ಕೇರ್ ಅಷ್ಟೆ. ಇನ್ನು ಮುಂದೆ ಹಂಗೆ ಇರ್ತೀನಿ, ಇನ್ನು ಮುಂದೆ ಹಂಗೆ ವಿಡಿಯೋ ಮಾಡ್ತೀನಿ ಅಷ್ಟೆ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಯಾರು ಬೇಜಾರು ಮಾಡ್ಕೊಂಡ್ರೆ ನನಗೇನು, ನಮ್ಮ ಜೀವನನೇ ಹರ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಬ್ರು ಕಟ್ಕೊಂಡು ನನಗೇನು ಅಂತ ಅವ್ರನ್ನ ಸುಮ್ಮನೆ ನಡೀತಾ ಇಲ್ಲ. ನಮ್ಮ ಬಗ್ಗೆ ಹೇಳಿರೋರ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ನನಗೆ ರೈಟ್ಸ್ ಇಲ್ಲ. ಇದು ಯಾರಿಗೆ ಅನ್ವಯಿಸುತ್ತೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ, ಎಲ್ರಿಗೂ ಅನ್ವಯಿಸಲ್ಲ. ಎಲ್ಲರೂ ತಪ್ಪಾಗಿ ಭಾವಿಸ್ಬೇಡಿ ಅಷ್ಟೇ. ಎಲ್ರಿಗೂ ನಾನೇನು ಮಾಡೋಕ್ಕೆ ಹೋಗಿಲ್ಲ, ಹಾಗಾಗಿ ನಾನು ಎಲ್ರಿಗೂ ಹೇಳೋಕ್ಕೆ ಹೋಗ್ತಾ ಇಲ್ಲ. ಕೆಲವರು ತೀರಾ ಹತ್ತಿರವಾಗಿರೋರು ನಾನು ಹೇಳ್ತಾ ಇರೋದು ಅಷ್ಟೇ. ತೀರಾ ದೂರದಲ್ಲಿರೋರ್ಗೆ ಯಾರಿಗೂ ನಾನು ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಯಾರು ಹತ್ರದಲ್ಲಿದ್ದರೂ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ.